ನಾನು ಏನೋ ಬಿಡಪ್ಪ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಆದರೂ ಸಿಕ್ತಲ್ವಾ ಇವತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಬಂದರೆ, ಹಲೋ ಚಾನಲ್, ವೆಲ್ಕಮ್ ಟು ಮೈ ಗಾಯ್ಸ್. ನೋಡಿ, ನಾವು ಈ ಗಾಡಿಯಲ್ಲಿ ಏನಾದರೂ ಈ ಸ್ಪೀಡ್ನ ಮೇಂಟೈನ್ ಮಾಡಿದರೆ 99.9 km/ಲೀಟ್ರ್ ಮೈಲೇಜ್ ಬರುತ್ತಂತೆ, ಬದನೆಕಾಯಿ ಬರುತ್ತೆ. ಈ ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲ್ ಒಂದು ಕೊಟ್ಟಿದ್ದೀರಾ, ನಮಗೆ ಸರ್ರ ಅಂತ ಹೋಗ್ತಾ ಇತ್ತು. ಗಾಯ್ಸ್, ಇವತ್ತು ನಾನು ನಿಮಗೆ ವಾರದಸಳ್ಳಿ ಬಿಟ್ಟ ಮೇಲೆ ಒಂದೆರಡು ಊರುಗಳು ಬರುತ್ತೆ. ಆ ಊರುಗಳ ಹೆಸರು ತೆಲುಗು ಅಲ್ಲಿ ಒಂಥರ ಕಾಮಿಡಿ ಇದ್ದಂಗೆ ಇದೆ. ಇವತ್ತು ನಾನು ನಿಮ್ಗೆ ಅದು ತೋರಿಸ್ತೀನಿ, ಬನ್ನಿ. ನಾನದು ಸುಮ್ಮನೆ ಒಂದು ಕಾಮಿಡಿಗೋಸ್ಕರ ಅಷ್ಟೇ ಮಾಡ್ತಿರೋದು. ಈ ವಿಡಿಯೋ ನೋಡ್ಬಿಟ್ಟು ಆ ಊರವ್ರೆಲ್ಲಾದ್ರೂ ನಾಳೆ ಹೊಡಿಯೋಕೆ ಬಂದಿರೋ ನನ್ಕ ಇರೋದು ಒಮ್ಮೆ ಮಗ ನಾನು. ಗಾಯ್ಸ್, ಇದೇ ಮೊದಲನೇ ಹಳ್ಳಿ, ತೊಕ್ಕಲಹಳ್ಳಿ. ಆಯ್ತು, ಆಮೇಲೆ ಮೋಪುರ ಹಳ್ಳಿ. ಗಾಯ್ಸ್, ನನಗೊಂದು ಡೌಟು. ಇವಾಗ ನಾವು ವಾರದಸಳ್ಳಿ ಬಿಟ್ಟ ಮೇಲೆ 2 ಹಳ್ಳಿಗಳು ಬರುತ್ತೆ. ಆ 2 ಹಳ್ಳಿಗಳನ್ನ ತೆಗೆದುಬಿಟ್ಟು ಯಾಕೆ ಕೆರೆನ ವಾರದಸಳ್ಳಿ ಕೆರೆ ಅಂತಾರೆ, ಮೋಪುರ ಹಳ್ಳಿ ಕೆರೆ ಅಂತಾನು ಅನ್ಬೋದಲ್ಲ? ಒಂದು ಫುಲ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಯೂಟ್ಯೂಬ್ ಚಾನಲ್ ಲಿಂಕು ಬಯೋಲ್ಲಿರುತ್ತೆ, ಚೆಕ್ ಮಾಡಿ. ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಇದು ಗುಡಿಬಂಡೆ ಕೆರೆನೂ ದೊಡ್ಡದೇ ಇದೆ. ಇಲ್ಲೂ ಮೀನುಗಳು ಬೇಜಾನಿದಾವೆ ಗುರು. ಇಲ್ಲಿ ಬಂದರೆ ಬರೀ ಮೀನ್ದೇ ಸ್ಮೆಲ್ ಹೊಡಿತಾ ಇರುತ್ತೆ. ಅಲ್ಲಿ ನೋಡಿ, ಅಲ್ಲೂ ಬೋಟಿಂಗ್ ಮಾಡ್ತವ್ರೆ. ಕೆರೆ ಮಾತ್ರ ಸಖತ್ ದೊಡ್ಡದೈತೆ. ಇಲ್ಲಿ ಮಧ್ಯದಲ್ಲಿ ಏನಾಗೈತೆ ಗೊತ್ತಾ, ಅದು ಬೆಟ್ಟ ಐತಲ್ವಾ, ಆ ಬೆಟ್ಟ ಪಕ್ಕದಲ್ಲಿ ದಡ ಬಂದ್ಬಿಟ್ಟೈತೆ. ಅದರಲ್ಲಿ ಏನಾದರೂ ಹತ್ತು ಕಡೆನೂ ನೀರಿದ್ದಿದ್ರೆ, ಸೆಂಟ್ರಲ್ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಇತ್ತು ಕಡೆ ನೀರು, ಹತ್ತು ಕಡೆ ಹಳ್ಳ. ಮತ್ತು ಇಲ್ಲಿ ಇದು ಇದ್ದಾವೆ, ಅದೇನಂತಾರೆ ತೋರಿಸ್ತೀನಿ ಇರ್ರಿ ಒಂದು ನಿಮಿಷ. ಇಲ್ಲಿ ಬಂದು ಎಲ್ಲರೂ ಪೂಜೆಗಳು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ದೇವಾಲಯನೇ ಇದೆ ಇಲ್ಲಿ. ಏನಂತಾರೋ ನನಗಂತೂ ಗೊತ್ತಿಲ್ಲ. ಒಟ್ನಾಗ ಇದು ಚೆನ್ನಾಗೈತೆ ಗುರು. ಆದರೆ ಇಲ್ಲಿ ಹೋಗೋಕ್ಕೆ ಪ್ಲೇಸ್ ಇಲ್ಲ, ಎಲ್ಲೂ ಕೂತ್ಕೊಳ್ಳೋಕ್ಕೆ. ಅಲ್ಲಿ ವಾರದಸಳ್ಳಿ ಕೆರೆ ಹತ್ರ ಅಂತೂ ಸಖತ್ತಾಗೈತೆ ಪ್ಲೇಸು. ಗಾಯ್ಸ್, ಕೆರೆ ಹತ್ರ ಒಂದು ಒಳ್ಳೆ ವ್ಯೂ ಪಾಯಿಂಟ್ ತೋರಿಸೋಣ ಅಂತ ನಾನು ಇಲ್ಲಿ ಬಂದರೆ, ಇಲ್ಲಿ ಕೆರೆ ಹತ್ರ ವ್ಯೂ ಪಾಯಿಂಟೇ ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲಿ ಬರಬೇಕಂದ್ರೆ ಎಲ್ಲ ಆಫ್ ರೋಡಿಂಗೇ ಗುರು. ಇನ್ನೂ ಮುಂದ್ಗಡೆ ಐತೆ, ಬನ್ನಿ ತೋರಿಸ್ತೀನಿ. ಪರವಾಗಿಲ್ಲ, ನನ್ನ ಗಾಡಿನ ತಗೊಂಡು ನಾನು ಲಡಾಖಿಗೆ ಹೋಗ್ಬೋದು. ಯಾಕಂದರೆ ಬೆಟ್ಟ ಎಲ್ಲ ಹತ್ಬಿಡ್ತು ನನ್ನ ಗಾಡಿ. ತೋರಿಸ್ತೀನಿ ಬನ್ನಿ ಒಂದು ನಿಮಿಷ. ನಾನು ಏನೋ ಬಿಡಪ್ಪ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಆದರೂ ಸಿಕ್ತಲ್ವಾ ಇವತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಬಂದರೆ, ಏನೂ ಇಲ್ಲ. ಎಲ್ಲರೂ ಮೀನು ಹಿಡಿತವ್ರೆ. ಇಲ್ಲಿ ಜಾಸ್ತಿ ಜನ ಮೀನು ಹಿಡಿತವ್ರೆ. ಇನ್ನೂ ಸ್ವಲ್ಪ ಜನ ಸೈಡ್ಸ್ ಹಾಕ್ಕೊಂಡು ಎಣ್ಣೆ ಹೊಡಿತವ್ರೆ. ಅಲ್ಲಿ ನೋಡಿ, ಅಲ್ಲಿ ಗುಣಿ, ಇಲ್ಲಿ ಕೆರೆ ಮಧ್ಯದಲ್ಲಿ ದಾರಿ, ಮಧ್ಯದಲ್ಲಿ ಆಫ್ ರೋಡಿಂಗು. ನೋಡಿ, ಇದೆ ನಮ್ಮ ಆಫ್ ರೋಡಿಂಗು. ಸ್ವಲ್ಪ ಯಾಮಾರಿದ್ರೆ ಯಮಲೋಕಕ್ಕೆ ಹಿಡ್ಕೊಂಡು ಹೋಗ್ತೀವಿ ನಾವೆಲ್ಲಾದರೂ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಇರ್ರಿ.